ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶ್ರೇಷ್ಠ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನವನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಆ ವಿಡಿಯೋನ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನೀರು ದೋಸೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ತಿಂಡಿಗೆ. ನೋಡಿ, ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ರುಬ್ಕೊಂಡು ತುಂಬ ಈಸಿಯಾಗಿ ಕ್ವಿಕ್ ಆಗುವಂತಹ ನೀರು ದೋಸೆ. ನಾವು ಮಂಗಳೂರು ಕಡೆ ಎಲ್ಲ ಜಾಸ್ತಿ ಮಾಡ್ಕೊಳ್ತೀವಿ, ಈ ರೀತಿ ತಿಂತೀವಿ. ನಮ್ಗೆ ಇಷ್ಟ ತುಂಬ ನೀರು ದೋಸೆ ಅಂದರೆ. ಮಗನಿಗಂತೂ ತುಂಬ ಇಷ್ಟ, ಅದರಿಂದ ಮಾಡ್ತಾ ಇರ್ತೀನಿ. ಮತ್ತು ನನಗೂ ಕೂಡ ಇಷ್ಟನೇ. ನೀರು ದೋಸೆಗೆ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಈ ಒಂದು ಮಶ್ರೂಮ್ ಗ್ರೇವಿಯ ರೆಸಿಪಿ ನಿಮಗೆ ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ನಮ್ಮ ಮನೆಯ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅಂದರೆ ಫ್ರೆಂಡ್ ಮಾತ್ರ ನಾನು ಮಾಡಿರುವಂಥ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಇದು 3 ಮಂತ್ ಬ್ಯಾಕಲ್ಲಿ ನಾವು ನಮ್ಮ ಪೈಂಟ್ ಒಂದು ಮನೆಯದು ಚೇಂಜ್ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿದ್ದರೆ ನೀವು ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಅದೇ ರೀತಿ ಫಸ್ಟ್ ನಮ್ಮದು ಈ ರೀತಿ ಪೈಂಟ್ ಇತ್ತು, ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಎಷ್ಟೊಂದು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನಾನು. ಈ ಒಂದು ಮನೆಯನ್ನು ನಾನು ತೋರಿಸ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಇದು ಯಡಿಯೂರಪ್ಪ ಅವ್ರ ಮನೆ. ಅದನ್ನು ಕೂಡ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡಿದ್ದಾರೆ. ಯಾಕಂದರೆ ಇವಾಗ ರೀಸೆಂಟಾಗಿ ಹಸ್ಬೆಂಡು 2 ಮಂತ್ ಆಯಿತು ಇಲ್ಲಿ ಯಡಿಯೂರಪ್ಪ ಅವ್ರ ಮನೇಲಿ ಒಂದು ಅಪರ್ಚುನಿಟಿ ಸಿಕ್ತು ಇಲ್ಲಿ ವರ್ಕ್ ಮಾಡೋಕ್ಕೆ. ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಸ್ಬೆಂಡ್ ಕೂಡ ಅವರೊಟ್ಟಿಗೆ ಒಂದು ಫೋಟೋ ತೆಗೆಸ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಸಿಕ್ತು ಅಲ್ಲಿರೋದ್ರಿಂದ. ಅವ್ರ ಮನೆಯಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ ಹಸ್ಬೆಂಡು. ಯಾಕಂದರೆ ನೆಕ್ಸ್ಟ್ ಮಂತಲ್ಲಿ ಅವರ ಮೊಮ್ಮಗನಿಗೆ ಮದುವೆ ಇದೆ, ಯಡಿಯೂರಪ್ಪ ಅವರ ಮೊಮ್ಮಗನಿಗೆ. ಅವರ ಒಂದು ಮದುವೆ ಇರೋದ್ರಿಂದ ನಮಗೆ ಇನ್ವಿಟೇಷನ್ ಕಾರ್ಡು ಮತ್ತು ನಮ್ಮನ್ನು ಕೂಡ ಆಮಂತ್ರಿಸಿ ಹಸ್ಬೆಂಡ್ಗೆ ಸೀರೆ ಮತ್ತು ಡ್ರೆಸ್ಸಸ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಆ ಥರ ಗಿಫ್ಟ್ ಕೊಟ್ಟಿದ್ದಾರೆ ಮನೆಗೆ ಅಂತೇಳಿ. ಅದನ್ನು ಕೂಡ ಅವರೊಟ್ಟಿಗೆ ಫೋಟೋ ಎಲ್ಲ ತೆಗೆಸ್ಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ 2 ಮಂತಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಒಂದು ಅಪರ್ಚುನಿಟಿನ ನಾವು ಯಾಕೆ ಬಿಡೋದು ಅಂತ. ಇದು ರಾಘವೇಂದ್ರ ಸರ್ ನಿಮ್ಗೆ ಗೊತ್ತಿರ್ಬೋದು, ಅವರ ಮಗ ಯಡಿಯೂರಪ್ಪ ಅವ್ರದ್ದು. ಅದೇ ರೀತಿ ಮತ್ತು ನಾವು ರಾಘವೇಂದ್ರ ಟೆಂಪಲ್ ಕೂಡ ಆಲ್ರೆಡಿ ನಾವು ಥರ್ಸ್ಡೇ ಹೋಗ್ತಾ ಇರ್ತೀವಿ. ಒಂದೊಂದು ಸತಿ ಮಿಸ್ ಆಗುತ್ತೆ ಅಷ್ಟೇ ಹೋಗೋದು. ಅಂದರೆ ಕಂಪಲ್ಸರಿ ಆಗಿ ಇಲ್ಲಿ ಹೋಗ್ತಾ ಇರ್ತೀವಿ. ನಮ್ಮದು ಮನೆ ನಿಯರೇ ಇರೋಂಥದ್ದು. ನಾನು ಆಲ್ರೆಡಿ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಈ ಫುಲ್ ವಿಡಿಯೋನ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿ ನೋಡ್ಬೋದು. ಈ ಒಂದು ದೇವಸ್ಥಾನದ ಮಹಿಮೆಯನ್ನು. ಇಲ್ಲಿ ಉತ್ಸವ ಕೂಡ ಆಗುತ್ತೆ ಥರ್ಸ್ಡೇ ನೀವು ನೋಡ್ತಾ ಇರ್ಬೋದು. ನಾವು ಉತ್ಸವವನ್ನು ಎಲ್ಲ ನೋಡಿ ದೇವರ ದರ್ಶನ ಎಲ್ಲ ಮಾಡಿ ಮತ್ತು ನಮಗೆ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಚೆನ್ನಾಗಿರುತ್ತೆ ಉತ್ಸವ ಎಲ್ಲ ಥರ್ಸ್ಡೇ ಟೈಮಲ್ಲಿ. ನೀವು ಅಲ್ಲಿ ನೋಡ್ತಾ ಇದ್ರೆ ತುಂಬ ಜನ ಬರ್ತಾರೆ ಇಲ್ಲಿಗೆ. ತುಂಬ ಸತ್ಯ ಇರುವಂಥ ಜಾಗ. ಆಲ್ರೆಡಿ ನಾನು ಇದರ ಒಂದು ದೇವಸ್ಥಾನದ ಮಹಿಮೆಯನ್ನೆಲ್ಲ ಪ್ರತಿಯೊಂದು ಕೂಡ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಖಂಡಿತವಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ನೀವು ನೋಡ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ನೋಡಿ, ಇವರು ಮೈನು ಸ್ವಾಮಿಗಳು ವೈಟ್ ಇದು ಹಾಕ್ಕೊಂಡಿದ್ದಾರಲ್ಲ, ಪಂಚೆ ಹಾಕ್ಕೊಂಡಿದ್ದಾರಲ್ಲ ಅವರು, ನೀವು ನೋಡ್ತಾ ಇರ್ಬೋದು. ಇಲ್ಲಿಯ ಒಂದು ದೇವಸ್ಥಾನದ ಮುಖ್ಯಸ್ಥರಂತಲೇ ಹೇಳ್ಬೋದು. ಅವರೇ ಈ ಒಂದು ದೇವಸ್ಥಾನದ ಮುಖ್ಯಸ್ಥರು. ಇದನ್ನು ನಡೆಸೋರು ಕೂಡ ಅವರೇನೆ, ಇಲ್ಲಿ ರಾಘವೇಂದ್ರ ದೇವಸ್ಥಾನದ್ದು. ಆ ರೀತಿ ಉತ್ಸವ ಎಲ್ಲ ಅಲ್ಲಿ ಒಳಗೆ ಎಲ್ಲ ಫುಲ್ ಉತ್ಸವ ಆಗಿ ಆಮೇಲೆ ಆ ಒಂದು ದೇವರನ್ನು ತಗೊಂಡು ವಿಗ್ರಹವನ್ನು, ಅವರು ಮೂರ್ತಿಯನ್ನು ಹೊರಾಂಗಣದಲ್ಲಿ ಇಟ್ಟು ರಾಘವೇಂದ್ರ ಸ್ವಾಮಿಯವರ ಮಹಿಮೆಯನ್ನು ಹೇಳ್ತಾರೆ. ಆ ದಿನ ಆವಾಗ ಜನ ಎಲ್ಲ ಕೂತು ಕೇಳಿಸ್ಕೊಳ್ತಾರೆ ಆ ಒಂದು ಕಥೆಯನ್ನು ರಾಘವೇಂದ್ರ ಸ್ವಾಮಿಯ. ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಮತ್ತು ವಾಟರ್ ಮೆಲನ್ ಬೇಕಿತ್ತು ಮನೆಗೆ. ಅದನ್ನು ನಾವು ತಗೊಂಡು ಹೋಗೋಣ ಅಂತ ಮನೆಗೆ ತಗೊಂಡು ಅದೇ ರೀತಿ ಹೋಗ್ತಾ ಇರುವಾಗ ಹೊಟ್ಟೆ ತುಂಬ ಹಸಿವು ಆಗ್ತಿತ್ತು. ಸ್ವಲ್ಪ ನೈಟ್ ಕೂಡ ಆಯಿತು. ಅದರಿಂದ ಹೋಟೆಲ್ಗೆ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ನ್ಯೂ ನಾಯ್ಡು ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು. ಇದು ತುಂಬ ಚೆನ್ನಾಗಿತ್ತು. ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನಮಗೆ. ಚೆನ್ನಾಗಿದಾ? ಚೆನ್ನಾಗಿ ಬರುತ್ತೆ ವಿಡಿಯೋ. ಎಲ್ಲ ಖಾಲಿ ಆಯಿತು ನಮ್ದು. ಇವಾಗ ಪ್ಲೇಟ್ ನೋಡಿ
ಎಲ್ಲ ಖಾಲಿ ಆಗಿದೆ. ಇದೆ ಗ್ರಿಲ್ ಚಿಕನ್. ವೇಟಿಂಗ್ ಅಲ್ಲಿ ಇದೀವಿ, ಬರ್ಬೇಕು ಇನ್ನು, ಬರ್ತಾರೆ ತಗೊಂಡು. ನಾನು ಅದಕ್ಕೆ ರೂಮಲ್ಲಿ ರೊಟ್ಟಿಗೆ ಅಂತ ಬೇಕಿದೆ ಅಂತ ಕೇಳಿದ್ದೀನಿ. ನೀನು ಬೇಡ ಬಟರ್ ಚಿಕನ್ ಮಸಾಲ ನಾನು ತಗೊಂಡಂತಲ್ಲ. ಗೀ ರೈಸ್ ತೊಗೊಂಡಿದ್ದೀವಿ. ಲಾಲಿಪಾಪ್ ಈಗ ಊಟ ಎಲ್ಲ ಆಯಿತು. ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ ನಾವು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.